ನಮಸ್ಕಾರ ಕಲಬುರಗಿ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಚ್ಚಿನಿಂದ ಕೊಚ್ಚಿ ಯುವಕನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ನಗರದ ಹೀರಾಪುರ ಬಡಾವಣೆಯಲ್ಲಿ ನಡೆದಿದೆ. ಕಲಬುರಗಿ ತಾಲೂಕಿನ ಮೈನಾಳ್ ಗ್ರಾಮದ ಮರಿಯಪ್ಪ ಕಟ್ಟಿಮನೆ ಕೊಲೆಯಾದ ಯುವಕನಾಗಿದ್ದಾನೆ. ಇನ್ನು ಗೌಂಡಿ ಹಾಗೂ ಡ್ರೈವರ್ ಕೆಲಸ ಮಾಡುತ್ತಿದ್ದ ಮರಿಯಪ್ಪನನ್ನ ಹೀರಾಪುರ ಬಳಿ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಈಗಾಗಲೇ ಪೊಲೀಸರು ಕೊಲೆ ಹಂತಕರ ಬಂಧನಕ್ಕೆ ಜಾಲ ಬೀಸಿದ್ದು ತನಿಖೆ ನಂತರವಷ್ಟೇ ಕೊಲೆಗೆ ನಿಖರ ಮಾಹಿತಿ ತಿಳಿದು ಬರಲಿದೆ. ತೆಗಿಲೋ ಮರಣ ನಯ ತೆಗೆದಲ್ಲ ಮಕ್ಕಳೇ ನಯ ಹಿಮ್ಮತ್ ಬೇಗಿರಬೇಕು ಮಕ್ಕಳೇ. ಮಕ್ಕಳಾಗ ಹಿಮ್ಮತ್ ಅಪ್ಪ ಆಡಂತ ಮಕ್ಕಳು ಹೊಣ್ಣಕ್ಕೆ ನಾಚಿಕೆ ಬಂದಿದ್ದಾರೋ ಯಪ್ಪ ನಯಾನು ತೆಗಿಲೋ ಮರಣ ನಯ ತೆಗೆದಲ್ಲ ಮಕ್ಕಳೇ ನಯ ಹಿಮ್ಮತ್ ಬೇಗಿರಬೇಕು ಮಕ್ಕಳೇ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬೋಸಗ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಮನೆಯ ಗೋಡೆ ಕುಸಿದು ಮಹಿಳೆ ಲಕ್ಷ್ಮೀ ಬಿರಾದರ್ ಮೃತಪಟ್ಟಿದ್ದರು. ಮೃತರ ಕುಟುಂಬಕ್ಕೆ ಶಾಸಕ ಎಂವೈ ಪಾಟೀಲ್ ಸಾಂತ್ವನವನ್ನ ಹೇಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜು ಕುಮಾರ್ ದಾಸ್ರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಜಮಾದಾರ್, ಕೆಪಿಸಿಸಿ ಸದಸ್ಯ ಪಪ್ಪು ಪಾಟೀಲ್ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾದ ಪರಿಣಾಮ ದೇವಲ್-ಗಾಣಗಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆ ಮೇಲೆ 4-5 ಅಡಿ ಎತ್ತರಕ್ಕೆ ನೀರು ಹರಿಯುತ್ತಿದ್ದು ಗಾಣಗಾಪುರ ಜೇವರ್ಗಿ ಸಂಪರ್ಕ ಮಾರ್ಗದಲ್ಲಿ 4 ದಿನಗಳಿಂದ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಪ್ರತಿ ಮಳೆಗಾಲದಲ್ಲಿ ಈ ಸೇತುವೆ ಜಲಾವೃತವಾಗಿ ಗ್ರಾಮಸ್ಥರು ಹಾಗೂ ಸುಕ್ಷೇತ್ರ ಗಾಣಗಾಪುರಕ್ಕೆ ಬರುವ ಭಕ್ತರಿಗೆ ತೊಂದರೆ ಉಂಟಾಗುತ್ತಿದೆ. ಜನರಿಗೆ ಆಗುತ್ತಿರುವ ಸಂಚಾರದ ತೊಂದರೆಯನ್ನು ಮನಗಂಡು ಸೇತುವೆಯನ್ನು ಎತ್ತರಿಸಬೇಕು ಅಂತ ಸರ್ಕಾರಕ್ಕೆ ಸ್ಥಳೀಯರ ಪರವಾಗಿ ಗ್ರಾಮದ ಮುಖಂಡ ಮೈಬೂಬ್ ಮುಜಾವರ್ ಆಗ್ರಹಿಸಿದ್ದಾರೆ. ಯಾಕಂದ್ರೆ ಇವತ್ತಿಗೆ 4 ದಿವಸ ಐತ್ರಿ, ಮಳೆ ಇದಾದರೂ ಇಳಿದಿಲ್ಲ. ಈಗ ಇಲ್ಲಿದಿಂದ ಗಾಣಗಾಪುರದಿಂದ ಜೇವರ್ಗಿ, ಬಿಜಾಪುರ, ದೇವರಿಪ್ಪರಿಗೆ ಹೋಗ್ಬೇಕಾದ್ರೆ, ಸಿಂದಗಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ. ಈಗ ಏನಾದರೂ 4 ದಿವಸ ಐತಿ. ಈ ಬ್ರಿಡ್ಜ್ ಯಾಕಂದ್ರೆ ತಳಗಿದ್ದಾರೆ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ. ಈಗ ದೊಡ್ಡ ದೇವಸ್ಥಾನ ಅದ್ರಿ ದೇವಲ್ ಗಾಣಗಾಪುರದಾಗ ದತ್ತ ಮಹಾರಾಜ ದೇವಸ್ಥಾನ. ಈಗ ಆ ಕಡೆ ಮಂದಿ ಈ ಕಡೆ ಬರ್ಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದ. ಈಗ ಆ ಕಡೆ ಮಂದಿ ನೋಡ್ರಿ, ಆ ಕಡೆ ಬಂದಿದ್ದ ಮಂದಿ ಎಲ್ಲ ಅಲ್ಲೇ ನಿಂತದ. ಈ ದರ್ಶನ ಬಂದವರು ಎಲ್ಲರೂ ಉಪವಾಸ ಅದಾರ, ಪರೇಶಾನ್ದಾಗ ಅದಾರ. ಈಗ ಏನ್ರಿ ಮಾಡಿಸಿದ್ರೆ ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ 3ನೇ ಸುತ್ತಿನ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಜಗದ್ಗುರು ಸಾರಂಗ ದೇಶಿ ಕೇಂದ್ರದ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ರು. ಅಧ್ಯಕ್ಷ ಅರುಣಕುಮಾರ್ ಪಾಟೀಲ್ ಕೋಡ ಹಂಗರ್ಲಗ ಮತ್ತು ಶಾಸಕ ಎಂವೈ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಹಾಗೂ ಅಮರನಾಥ್ ಪಾಟೀಲ್ ಮಾತನಾಡಿ ಅಭಿಯಾನ ಯಶಸ್ವಿಗೆ ಎಲ್ಲ ಶರಣ ಬಂಧುಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಅಂತ ಕರೆ ನೀಡಿದ್ರು. ಮಹಾಸ್ವಾಮಿಗಳು ಕಾರ್ಯಚಟುವಟಿಕೆ ಬಲಪಡಿಸಲು ಸಮಿತಿಗಳನ್ನು ರಚಿಸಿ ತಕ್ಷಣ ಕಾರ್ಯಾರಂಭ ಮಾಡಲು ಸೂಚಿಸಿದರು. ಸಭೆಯಲ್ಲಿ ಹಲವಾರು ಗಣ್ಯರು ಹಾಜರಿದ್ದರು.
ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಥೋಡ್ ಅವರು ಕರ ವಸೂಲಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ಕಲಬುರಗಿ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಆಗಸ್ಟ್ 31ರವರೆಗೆ ಈ ಅಭಿಯಾನ ನಡೆಯಲಿದೆ. ಅಭಿಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕರ ಪಾವತಿಸಿದ ಅಂಗಡಿ ಮಾಲೀಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು. ಈ ಮೂಲಕ ಕಾಲಕಾಲಕ್ಕೆ ಕರ ಪಾವತಿಸುವಂತೆ ಕರೆ ನೀಡಲಾಯಿತು. ಅದೇ ಅವರೇ ಮಾಡತ್ತಾರೆ ಫೋನ್. ಅದೇ ಅವರೇ ಮಾಡತ್ತಾರೆ ಫೋನ್. ಅದೇ ಅವರೇ ಮಾಡತ್ತಾರೆ ಫೋನ್. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಿಂದ ಬಸ್ ನಿಲ್ದಾಣಕ್ಕೆ ತೆರಳುತ್ತಿದ್ದ ಆಟೋಗೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವೈದ್ಯ ವಿದ್ಯಾರ್ಥಿ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆ ಜೇವರ್ಗಿ ಕ್ರಾಸ್ ಹತ್ತಿರ ನಡೆದಿದೆ. ಘಟನೆಯಲ್ಲಿ ಶಿವಮೊಗ್ಗದ BAMS ಓದುತ್ತಿರುವಂತಹ ವಿದ್ಯಾರ್ಥಿ ಮೊಹಮ್ಮದ್ ಶಾಹಿದ್ ಇವರಿಗೆ ಬೆನ್ನು ಮೂಳೆ ಮುರಿದು ಇತರೆಡೆಯಲ್ಲೇ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಅಂತ ದೂರಿನಲ್ಲಿ ವಿವರಿಸಲಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ 23ನೇ ಮೇಯರ್ ಆಗಿ ವರ್ಷಾ ರಾಜು ಜಾನೆ ಮತ್ತು ಉಪಮೇಯರ್ ಆಗಿ ತೃಪ್ತಿ ಶ್ರೀನಿವಾಸ್ ಲಾಖೆ ಅವರು ಇಂದು ಅಧಿಕಾರ ಪದಗ್ರಹಣವನ್ನು ಮಾಡಿದ್ರು. ನಗರದ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಹಾಗೂ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಉತ್ತರ ಕ್ಷೇತ್ರದ ಶಾಸಕಿ ಕನಿಷಾ ಫಾತಿಮಾ ನೇತೃತ್ವದಲ್ಲಿ ಪದಗ್ರಹಣ ಮಾಡಲಾಯಿತು. ಅಧಿಕೃತ ನೋಂದಣಿ ಪುಸ್ತಕದಲ್ಲಿ ಸಹಿ ಮಾಡುವ ಮೂಲಕ ಮೇಯರ್ ಹಾಗೂ ಉಪಮೇಯರ್ ಅಧಿಕಾರವನ್ನು ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಇಬ್ಬರಿಗೂ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. बबलो पीछे बबलो कैमरा आ रहा थोड़ा पीछे बबलो पीछे बबलो कैमरा आ रहा थोड़ा पीछे ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಭೂಸಾನೂರು SSKN ಕಾರ್ಖಾನೆಯ ಸಾಮಾನ್ಯ ಸಭೆ ಕಲಬುರಗಿಯ ಬದಲಾಗಿ ಕಾರ್ಖಾನೆಯಲ್ಲಿಯೇ ನಡೆಸುವಂತೆ ಶೇರ್ ಹೋಲ್ಡರ್ಗಳು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 12ರಂದು ಕಲಬುರಗಿಯಲ್ಲಿ ಸಾಮಾನ್ಯ ಸಭೆ ನಡೆಸಲು ಕಾರ್ಖಾನೆ ಆಡಳಿತ ಮಂಡಳಿ ನಿರ್ಧರಿಸಿತು. ಆದರೆ ಕಾರ್ಖಾನೆಯ 75% ಶೇರ್ ಹೋಲ್ಡರ್ಗಳು ಆಳಂದ ತಾಲೂಕಿನ ರೈತರಾಗಿದ್ದಾರೆ. ಸದ್ಯ ಅತಿವೃಷ್ಟಿಯಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರು ಹಣ ಖರ್ಚು ಮಾಡಿ ಕಲಬುರಗಿಗೆ ತೆರಳಿ ಸಭೆಗೆ ಹಾಜರಾಗುವುದು ಕಠಿಣವಾಗುತ್ತದೆ. ಹೀಗಾಗಿ ಸಭೆಯನ್ನ ಕಾರ್ಖಾನೆಯಲ್ಲೇ ನಡೆಸುವಂತೆ ಕಾರ್ಖಾನೆ ಅಧ್ಯಕ್ಷರು ಮತ್ತು MD ಅವರಿಗೆ ಸೂಚನೆ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದುತ್ತರ್ಗಾಂವ್ ಗ್ರಾಮದ ಶಿರಪುರ ಮಾದರಿಯ ಚಕಡಿಯಾಮ್ಗೆ ಶಾಸಕ BR ಪಾಟೀಲ್ ಬಾಗಿನ ಪೂಜೆ ಸಲ್ಲಿಸಿದ್ದಾರೆ. ಗ್ರಾಮದ ಮುಖಂಡರೊಂದಿಗೆ ಡ್ಯಾಂಗೆ ತೆರಳಿದಂತಹ ಶಾಸಕರು ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ KMF ನಿರ್ದೇಶಕರು, PLD ಬ್ಯಾಂಕ್ ನಿರ್ದೇಶಕರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವಾಗಿದ್ವು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಕಲಬುರಗಿ ನ್ಯೂಸ್ ರೌಂಡ್ ಅಪ್ನಲ್ಲಿ.